ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ತುಂಬ ರುಚಿಕರವಾದ ಪುಳಿಯೋಗರೆ ಪೌಡರ್ ಮಾಡೋ ವಿಧಾನನ. ತುಂಬ ಜನ ಇದನ್ನು ರಿಕ್ವೆಸ್ಟ್ ಮಾಡಿದ್ರಿ ಪುಳಿಯೋಗರೆ ಪೌಡರ್ ಮಾಡಿ ತೋರಿಸಿ ಅಂತ. ಸೊ ಕರೆಕ್ಟಾಗಿ ಪುಳಿಯೋಗರೆ ಪೌಡರ್ ಮಾಡೋ ವಿಧಾನನ ಇಲ್ಲಿ ನಾನು ತೋರಿಸಿದ್ದೀನಿ. ಹಾಗೆಯೇ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ಅದೇ ಥರ ನೀವು ಕೂಡ ಇದನ್ನು ರೆಡಿ ಮಾಡಬೇಕು. ಹಾಗೆಯೇ ತುಂಬ ರುಚಿಕರವಾಗಿ ಇದು ಬರುತ್ತೆ. ಹಾಗೆಯೇ ನೀವು ಬೇಕಾದಷ್ಟು ದಿನ ಸ್ಟೋರ್ ಕೂಡ ಮಾಡ್ಬೋದು. ಹಾಗಾದರೆ ತಡ ಮಾಡದೆ ಈ ರೆಸಿಪಿನ ಇವಾಗ ಚೆಕ್ ಮಾಡೋಣ. ಮೊದಲಿಗೆ ಒಂದು ಬಾಣಲನ್ನು ಬಿಸಿ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ತೆಂಗಿನೆಣ್ಣೆ ಹಾಕಿದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಉಪಯೋಗ ಮಾಡ್ಬೋದು. ಇದಕ್ಕೆ ಒಂದು 50 ಗ್ರಾಮ್ನಷ್ಟು ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ಒಂದು 5-6 ಗುಂಟೂರು ಮೆಣಸನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದು 4-5 ನಿಮಿಷ ಕಮ್ಮಿ ಉರಿಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಕಂಡೀಷನ್ ಅಂದರೆ ಪುಳಿಯೋಗರೆ ಪೌಡ್ರ್ ಫುಲ್ಲು ಮುಗಿಯೋ ತನಕನೂ ನೀವು ಬೆಂಕಿನ ಜಾಸ್ತಿ ಮಾಡೋಕ್ಕಿಲ್ಲ, ಕಮ್ಮಿ ಉರಿಯಲ್ಲೇ ಇದನ್ನು ಮಾಡ್ಕೋಬೇಕು. ಇವಾಗ ಒಂದು 5-6 ನಿಮಿಷ ಆದಮೇಲೆ ಇದಕ್ಕೊಂದು 30 ಕರಿಬೇವಿನ ಎಲೆಗಳು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಂಡು ಆ ಕರಿಬೇವಿನ ಎಲೆಗಳಿದೆ ಅಲ್ಲ ಅದು ಗರಿ ಗರಿ ಆಗಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗುತ್ತೆ. ಇವಾಗ ಕರಿಬೇವಿನ ಎಲೆಗಳು ಚೆನ್ನಾಗಿ ಗರಿ ಗರಿ ಆಗಿದೆ. ಸೊ ಇದನ್ನು ತೆಗೆದು ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ಓಕೆ, ಇವಾಗ ಅದೇ ಬಾಣಲೆಗೆ 1 ಟೀ ಸ್ಪೂನಷ್ಟು ಮೆಂತೆ ಹಾಗೆಯೇ 1 ಟೀ ಸ್ಪೂನಷ್ಟು ಇಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಕರಿಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಮೆಣಸು ನಿಮಗೆ ಸ್ವಲ್ಪ ಜಾಸ್ತಿ ಕಮ್ಮಿ ಆದರೂ ಏನೂ ತೊಂದರೆ ಆಗೋದಿಲ್ಲ. ಇದನ್ನು ಕೂಡ ಕಮ್ಮಿ ಉರಿಯಲ್ಲಿ ಒಂದು 3-4 ನಿಮಿಷ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಆ ಕರಿಮೆಣಸಿಂದ ಒಳ್ಳೆ ಪರಿಮಳ ಬರುತ್ತಲ್ಲ ಅಲ್ಲಿ ತನಕ ನೀವು ಇದನ್ನು ಹುರ್ಕೋಬೇಕು. ಬೆಂಕಿನ ಅಂದರೆ ಉರಿನ ಯಾವ ಕಾರಣಕ್ಕೂ ಜಾಸ್ತಿ ಮಾಡೋಕ್ಕಿಲ್ಲ. ಓಕೆ, ಇದನ್ನು ಕೂಡ ಅದೇ ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು 50 ಗ್ರಾಮ್ನಷ್ಟು ಇಲ್ಲಿ ಕಪ್ಪು ಎಳ್ಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಕಪ್ಪು ಎಳ್ಳನ್ನು ಹಾಕ್ಕೊಂಡು ಕಪ್ಪು ಎಳ್ಳಿಂದ ಸ್ವಲ್ಪ ಹೊಗೆ ಬರಬೇಕು ಮೇಲೆ. ಹಾಗೆಯೇ ಅದು ಚೆನ್ನಾಗಿ ಉಬ್ಕೊಳ್ಳುತ್ತೆ. ನೀವು ರೋಸ್ಟ್ ಮಾಡ್ತಾ ಮಾಡ್ತಾ ಅದು ಚೆನ್ನಾಗಿ ಉಬ್ಕೊಳ್ಳುತ್ತೆ. ಆವಾಗ ಇದನ್ನು ತೆಗೆದು ಅದೇ ಪಾತ್ರೆಗೆ ಹಾಕ್ಕೋಬೇಕು. ಇವಾಗ ನಾನು ಒಂದು 50-75 ಗ್ರಾಮ್ನಷ್ಟು ಇಲ್ಲಿ ಧನಿಯಾನ ಸೇರಿಸ್ಕೊಂಡಿದ್ದೀನಿ. ಧನಿಯಾ ಸ್ವಲ್ಪ ಜಾಸ್ತಿ ಕಮ್ಮಿ ಆದರೂ ನಿಮಗೆ ಮಸಾಲೆಗೆ ಏನೂ ತೊಂದರೆ ಆಗೋದಿಲ್ಲ. ಸೊ ಜಾಸ್ತಿ ಕಮ್ಮಿ ಆದರೆ ವರಿ ಮಾಡ್ಕೋಬೇಡಿ. ಇದನ್ನು ಹಾಕ್ಕೊಂಡು ಒಂದು 3-4 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದೇ ಪಾತ್ರೆಗೆ ಹಾಕ್ಕೊಂಡು ಇವಾಗ ಮತ್ತೆ ನಾನು ಒಂದು 50 ಗ್ರಾಮ್ನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಜೀರಿಗೆ ಎಲ್ಲ ನಾನು ಹೇಳಿರೋ ಪ್ರಮಾಣದಲ್ಲೇ ಯೂಸ್ ಮಾಡಬೇಕು ನೀವು. ಧನಿಯಾ ಸ್ವಲ್ಪ ಜಾಸ್ತಿ ಕಮ್ಮಿ ಆದರೆ ಪರವಾಗಿಲ್ಲ. ಹಾಗೆಯೇ ಮೆಣಸು ಕೂಡ ಜಾಸ್ತಿ ಕಮ್ಮಿ ಆದರೆ ಪರವಾಗಿಲ್ಲ. ಓಕೆ, ಇದು ಕೂಡ ಇವಾಗ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಹಾಗೆಯೇ ಕಲರ್ ಕೂಡ ಲೈಟಾಗಿ ಚೇಂಜ್ ಆಗಿದೆ ನೋಡಿ. ಅದನ್ನು ಕೂಡ ಸೇಮ್ ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಒಂದು 50 ಗ್ರಾಮ್ನಷ್ಟು ನಾನು ಕಡಲೆಬೇಳೆ ಹಾಗೆಯೇ 50 ಗ್ರಾಮ್ನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ಆದರೂ ಕಮ್ಮಿ ಉರಿಯಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು. ಇವಾಗ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇದನ್ನು ಬೇರೆ ಒಂದು ಬೌಲಲ್ಲಿ ನಾವು ಹಾಕಿಡಬೇಕು. ಇವಾಗ ಬಾಣಲೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇಲ್ಲಿ ಒಂದು ದೊಡ್ಡ ಕೊಬ್ಬರಿಯಲ್ಲಿ ನಾನು ಅರ್ಧ ಕೊಬ್ಬರಿನ ಕಟ್ ಮಾಡ್ಕೊಂಡು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕಂದು ಬಣ್ಣ ಬರಬೇಕು. ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕಂದು ಬಣ್ಣ ಬಂದಿದೆ. ಸೊ ಇದನ್ನು ತೆಗೆದು ಇದನ್ನು ಕೂಡ ನೀವು ಬೇರೆ ಒಂದು ಬೌಲಲ್ಲಿ ಹಾಕ್ಕೋಬೇಕಾಗುತ್ತೆ. ಯಾವ ಕಾರಣಕ್ಕೂ ಮಿಕ್ಸ್ ಮಾಡ್ಕೋಬೇಡಿ. ಸಪ್ರೇಟ್ ಬೌಲಲ್ಲಿ ಹಾಕಿ ನಾನು ಹೇಳ್ತೀನಿ. ಇಲ್ಲಿ ನೋಡಿ ನಾನು ಒಂದು 100 ಗ್ರಾಮ್ನಷ್ಟು ಇಲ್ಲಿ ನಾನು ತಾಮ್ರಿನ ತೊಗೊಂಡಿದ್ದೀನಿ, ಅಂದರೆ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದು ನಾನು ಹಾಕ್ಕೊಳ್ಳೋಕ್ಕಿಂತ ಮುಂಚೆ 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೆ, ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದರೆ ನಿಮಗೆ ಬರೀ ಹುರ್ಕೊಳ್ಳೋದ್ರಿಂದ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದ್ರ ಬದಲಿಗೆ ನೀವು ಒಂದು 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ತುಂಬ ಈಸಿ ಆಗುತ್ತೆ ನಿಮಗೆ. ಇದು ಸ್ವಲ್ಪ ಗರಿ ಗರಿ ಆಗಬೇಕು. ಅದಾದಮೇಲೆ ಅದನ್ನು ಸೈಡಿಗಿಡಿ ಆರಕ್ಕೆ ಇವಾಗ ಎಲ್ಲದನ್ನು ಸಪ್ರೇಟ್ ಪೌಡರ್ ಮಾಡ್ಕೋಬೇಕು. ಇದೆಲ್ಲ ಧನಿಯಾ ಮೆಣಸೆಲ್ಲ ಏನಿದೆ ಒಂದರಲ್ಲಿ ಹಾಕಿಟ್ಟಿದ್ದೀವಲ್ಲ ಅದನ್ನು ಇವಾಗ ನಾನು ಪೌಡರ್ ಮಾಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ, ನೀವೇ ನೋಡ್ತಾ ಇದ್ದೀರಾ. ಹಾಗೆಯೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ವಲ್ಲ ಅದ್ರದ್ದು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ಹುಣಸೆ ಹಣ್ಣನ್ನು ಪೌಡರ್ ಮಾಡ್ಕೊಂಡಿದ್ದೆ, ಬಟ್ ಅದನ್ನು ನೋಡಿ ಅದು ಸ್ವಲ್ಪ ಅಲ್ಲಲ್ಲಿ ಅಂಟಾಗಿ ಗಂಟು ಕಟ್ಟಿರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ಮೊದಲೇ ಪೌಡರ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಆ ಪೌಡರಲ್ಲಿ ಸ್ವಲ್ಪ ಪೌಡರ್ನ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಈ ಥರ ಸ್ವಲ್ಪ ಪೌಡರ್ನ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಇವಾಗ ಒಂದು 4 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ. ನನ್ನ ಹತ್ರ ಬೆಲ್ಲದ ಪುಡಿ ಇದೆ, ನೀವು ಯಾವುದಾದ್ರೂ ಬೆಲ್ಲನ ಹಾಕ್ಕೋಬಹುದು. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದನ್ನು ಇವಾಗ ನಾನು ಮತ್ತೆ ಪೌಡರ್ ಮಾಡಿಕೊಂಡೆ. ಇವಾಗ ನೋಡಿ ಆ ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ಪೌಡರ್ ಆಗಿದೆ, ಎಲ್ಲೂ ಗಂಟು ಕಟ್ಟಿಲ್ಲ, ಅಂಟಿಲ್ಲ ನೋಡಿ. ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕ್ಕೊಂಡು ಇದನ್ನೆಲ್ಲ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೊಬ್ಬರಿನ ಕೂಡ ನಾನು ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಸಪ್ರೇಟ್ ಎತ್ತಿಡಬೇಕು ನೀವು, ಅದಕ್ಕೆ ಇವಾಗ ಮಿಕ್ಸ್ ಮಾಡಬೇಡಿ. ಓಕೆ, ಈ ಎಲ್ಲ ಪೌಡರ್ಗಳನ್ನು ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನಿಮಗೆಲ್ಲಾದರೂ ಕೈಯಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಇದೆಲ್ಲದನ್ನು ಮತ್ತೆ ಒಂದು ಸಲ ಜಾರಿಗೆ ಹಾಕ್ಕೊಂಡು ಒಂದು 2 ರೌಂಡ್ ಮಿಕ್ಸಿಯಲ್ಲಿ ತಿರುಗಿಸಿದ್ರೆ ನಿಮಗೆ ಒಳ್ಳೆ ಪೌಡರ್ ರೆಡಿ ಆಗುತ್ತೆ.
ಇವಾಗ ಎಲ್ಲ ಪೌಡರ್ಗಳು ಹುರ್ಕೊಂಡು ಎಲ್ಲ ರೆಡಿ ಆಯಿತು ಪೌಡರ್ ಮಾಡಿ. ಇವಾಗ ಇದಕ್ಕೆ ನಾವು ಒಗ್ಗರಣೆನ ಕೊಡಬೇಕು. ಇಲ್ಲಿ ನಾನು ಒಂದು 1/4 ಕಪ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಬೇಕಾದಷ್ಟು ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆನ ಹಾಕ್ಕೋಬೇಕು. ನಿಮಗೆ ಅನ್ನದ ಜೊತೆ ಎಷ್ಟು ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ ಅದ್ರ ಜೊತೆ ಕಡಲೆ ಬೀಜ ಎಷ್ಟು ಸಿಗಬೇಕು ಅನ್ನೋದ್ರ ಮೇಲೆ ನೀವು ಅದನ್ನು ಹಾಕ್ಕೋಬಹುದು. ಒಂದು ಸಲ ಚೆನ್ನಾಗಿ ಕಡಲೆಬೇಳೆ ಕಂದು ಬಣ್ಣಕ್ಕೆ ಬಂದ ಮೇಲೆ ಇದಕ್ಕೆ ಕಡಲೆ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಉರಿನ ಸಣ್ಣದಾಗೆ ಇಟ್ಕೋಬೇಕು. ನಾನು ಹೇಳಿದ್ದೀನಿ ಮೊದಲೇ ನಿಮಗೆ, ಯಾವ ಕಾರಣಕ್ಕೂ ನೀವು ಉರಿನ ಜಾಸ್ತಿ ಇಟ್ಟು ಇದನ್ನು ಮಾಡ್ಕೋಬಾರ್ದು, ಚೆನ್ನಾಗಿ ಬರೋದಿಲ್ಲ. ಹಾಗೆಯೇ ಜಾಸ್ತಿ ದಿನ ನಿಮಗೆ ಸ್ಟೋರ್ ಮಾಡೋಕ್ಕೂ ಆಗೋದಿಲ್ಲ. ಓಕೆ, ಇವಾಗ ನೋಡಿ ಕಡಲೆ ಬೀಜ ಎಲ್ಲ ಸ್ವಲ್ಪ ಕಂದು ಬಣ್ಣ ಲೈಟಾಗಿ ಬರ್ತಾ ಇದೆ. ಇದಕ್ಕಿವಾಗ ಒಂದು 3 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕರಿಬೇವಿನ ಎಲೆಗಳೆಲ್ಲ ಗರಿ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ ಪುಡಿ ಹಾಕೋದ್ರಿಂದ ನಿಮಗೆ ಆ ಪೌಡರಲ್ಲಿ ಒಳ್ಳೆ ಕಲರ್ ಬರುತ್ತೆ. ಓಕೆ, ಇದನ್ನು ಹಾಕಿದ ಮೇಲೆ ಬೆಂಕಿನ ಆಫ್ ಮಾಡಿ ಇದಕ್ಕೆ ಇವಾಗ ನಾವು ತುರ್ಕೊಂಡಿರುವಂತಹ ಕೊಬ್ಬರಿ ಇದೆಲ್ಲ ಪೌಡರ್ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕ್ಕೋಬೇಕು. ಅದ್ರ ಜೊತೆಗೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಒಂದು ಸಲ ಸೇರಿಸ್ಕೊಂಡು ಬೆಂಕಿನ ಆನ್ ಮಾಡಿ ಕಮ್ಮಿ ಉರಿಯಲ್ಲಿ ಒಂದು 2 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ಈ ರುಚಿಕರವಾದ ಪುಳಿಯೋಗರೆ ಮಸಾಲ ರೆಡಿ ಆಗುತ್ತೆ. ತುಂಬ ಒಳ್ಳೆ ಟೇಸ್ಟ್ ಹಾಗೆಯೇ ತುಂಬ ಒಳ್ಳೆ ಪರಿಮಳ ಕೊಡುತ್ತೆ. ನೀವು ಕಮ್ಮಿ ಉರಿಯಲ್ಲಿ ಇದನ್ನು ಮಾಡಿರೋದ್ರಿಂದ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಡ್ಬೋದು. ಆರಾಮಾಗಿ ನೀವು ಫ್ರಿಜ್ಜಲ್ಲಿ ಇಟ್ಟರೆ ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದು. ಸೊ ಇದನ್ನು ಒಂದು ಸಲ ಟ್ರೈ ಮಾಡಿ. ತುಂಬ ರುಚಿಕರವಾದ ಪುಳಿಯೋಗರೆ ಪೌಡರ್ ಇದು. ಹಾಗಾದರೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.